ಶ್ರೀನಿವಾಸ ಜಯ ವೆಂಕಟೇಶ ವೃಷಶೈಲನಾಥ ಶ್ರೀ ಪದ್ಮನಾಭ ವೈಕುಂಠನಾಥ ಜಯ ವಿಷ್ಣುತೇಜ ರಾಜಾಧಿರಾಜ ಕವ ಜಯ ಜಯ ಜಯ. ವಾದಿರಾಜ ಕೇಸರಿಣೇ ನಮಃ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭಿಷ್ಟಬಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋ ವಿಷ್ಟದಸ್ಸತಾಂ. ಓಂ ನಮೋ ವಾದಿರಾಜಾಯ ದೀರ್ಘದಾರಿದ್ರ್ಯಘಾತಿನೇ ರಾಜಭೋಗಪ್ರದಾತೆ ಚ ನಮೋಸ್ತು ಜಯದಾಯಿನೇ. ಕುಲವ್ಯಾಸ ಹಯಗ್ರೀವ ಪಾದಾಬ್ಧಿ ಪರಿಸೇವಕಃ ಭಾವಿ ವಾಯು ವಾದಿರಾಜ ಕಲ್ಪದ್ರುಃ ಕಾಮದೋಸ್ತುನಃ. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರೋಪ್ರಿಯ ವಿದ್ರಾವ್ಯ ಸರ್ವಬಾಧಾಂನಃ ಸದಾ ತ್ವಂ ರಕ್ಷಣಂ ಕುರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ವಂದೇ ವೃಂದಾವನಾಚಾರ್ಯಂ ಹಯಗ್ರೀವ ಮುನಿಂ ಭಜೆ. ರಾಜಪಾದಾಂಬುಜಾಸಕ್ತಂ ಆನಂದಗಿರಿಕಾನನೆ ಭವತೋ ದಶವರ್ಷಾಣಿ ಪಾಪೋಹಂ ಯೇನ ಪಾಟಿತಃ. ನಮಃ ವಿಶ್ವೋತ್ತಮತೀರ್ಥಾಖ್ಯಃ ನಮಸ್ತೆ ಪ್ರಶಾಂತರೂಪಿಣೆ. ಮಧ್ವಮಾಧವ ಸೇವಾರ್ಥಂ ತ್ಯಕ್ತುಂ ಸರ್ವಸ್ವಂ ಸದಾ. ವಾದಿರಾಜರುಜುತ್ವಂಚ ಅಸಾಧ್ಯಾನ್ ಸಾಧಯಾನ್ಮುಹುಃ. ರಾಮಧ್ಯಾನ ಸಮಾಸಕ್ತಂ ಮಧ್ವಶಾಸ್ತ್ರಪ್ರವಕ್ತಾರಂ ಸುಬ್ಬರಾಯ ಶರ್ಮಣಂ ವಂದೇ ವಿದ್ಯಾಗುರುಂ ಮಮ. ನಮಸ್ತೆ ಗುರುವೇ ತುಭ್ಯಂ ಗುರುರಾಜಾಯ ತೇಜಸೆ. ತಸ್ಯ ವಾಕಮೃತಂ ಹಂತಿ ವಿಷಂ ಸಂಸಾರ ಸಂಜ್ಞಕಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ. ತಾನ್ ನಮಸ್ಯೆ ಗುರುನ್ ಮಮ. ಸಮಸ್ತ ಸನ್ಮಂಗಲಾನಿ ಭವಂತು. ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರತಃ ಚಾರ್ಥೇಷ್ವಭಿಘ್ನಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರವೃತ್ತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುಃ ಅಪಿ ಪರಮಃ ಚಿಂತಯೇತಂ ಮಹಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರ್ಹೋ ರಸಿಕಾಃ ಭುವಿ ಭಾವುಕಾಃ. ನಿಖಿಲ ಜಗತ್ಕಾರಣ ಸರ್ವತಂತ್ರ ಸ್ವತಂತ್ರ ಸರ್ವಶುದ್ಧವಾಕ್ಯ ಸರ್ವಜ್ಞ ಸರ್ವಾದಿವಂದ್ಯ ಜ್ಞಾನ ರೂಪ ಸ್ಥೈರ್ಯ ಧೈರ್ಯ ಔದಾರ್ಯಾದಿ ಅನಂತಾನಂತ ಕಲ್ಯಾಣ ಗುಣಗಣನಿಧಿಯಾದ ಪರಬ್ರಹ್ಮ ವಸ್ತುವನ್ನು ರಾಮ ಕೃಷ್ಣ ಗೋವಿಂದ ವೆಂಕಟೇಶ್ವರ ಪುಂಡರೀಕಾಕ್ಷ ಪಾಂಡುರಂಗ ಅಂತ ನಾನಾ ನಾಮಗಳಿಂದ ಜ್ಞಾನಿಗಳು ಉಪದೇಶ ಮಾಡಿದ್ದಾರೆ. ಆ ಭಗವಂತನಲ್ಲಿ ಅಖಂಡವಾದಂತಹ ಭಕ್ತಿಯನ್ನು ಮಾಡಿ ಭಗವಂತನಿಂದ ಇತರವಾದಂತಹ ಎಲ್ಲ ವಸ್ತುಗಳ ಮೇಲೆ ವೈರಾಗ್ಯವನ್ನು ತಾಳಿ ಹೆಚ್ಚೆಚ್ಚು ಭಗವಂತನ ಬಗ್ಗೆ ಆಸ್ಥೆಯನ್ನು ಬೆಳೆಸಿಕೊಂಡು ಆಸಕ್ತಿಯನ್ನು ಮೂಡಿಸಿಕೊಂಡು ಅವನ ಬಗ್ಗೆ ಜ್ಞಾನವನ್ನು ಪಡೆದು ಸಂಸಾರದಲ್ಲಿದ್ದು ಸಂಸ್ಕಾರವಂತರಾಗಿ ಕಂಸಾರ್ಯ ಪಾದಾಂಬುಜವನ್ನು ಪಡೆಯಲು ಯತ್ನಿಸುವುದೇ ಜೀವನದ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಧ್ಯೇಯ ಕೂಡ. ನಾವು ಸಂಸಾರದಲ್ಲಿದ್ದು ಸಂಸಾರದಲ್ಲೇ ಸಾಯಲಿಕ್ಕೆ ಬಂದವರಲ್ಲ. ಮಾನವನಾಗಿ ಹುಟ್ಟಿದ ಮೇಲೆ ಮಾಧವನೆಡೆಗೆ ಸಾಗಬೇಕು ಅನ್ನುವುದು ಎಲ್ಲರ ಧ್ಯೇಯವಾಗಿರಬೇಕು. ಸಂಸಾರ ಸಂಸ್ಕಾರವನ್ನು ಕೊಡಿಸಲಿಕ್ಕೆ ಅದೊಂದು ರಹದಾರಿಯಾಗಿರಬೇಕು. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಸತು ವಿರಕ್ತ ಅಂತ ಆಚಾರ್ಯರು ಟೀಕಾಕೃತ್ಪಾದರ ಬಾಯಲ್ಲಿ ಹೇಳಿಸಿದಂತೆ ವಿವಿಧ ಸಾಂಸಾರಿಕವಾಗಿರ್ತಕ್ಕಂಥ ದುಃಖಗಳೆಲ್ಲವೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಮೂಡಿಸುವುದಕ್ಕೆ ಭಗವಂತನ ಜ್ಞಾನವನ್ನು ನಮಗೆ ಅರಿವು ಮಾಡಿಸುವುದಕ್ಕೆ ಸಹಾಯಾರ್ಥವಾಗಿ ಅದು ನಮಗೆ ಒದಗಿ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ವಿಶಿಷ್ಟವಾಗಿರ್ತಕ್ಕಂಥ ಭಗವಂತನ ಜ್ಞಾನವನ್ನು ಪಡೆಯುವಂತಹ ಒಂದು ಪ್ರಯತ್ನವನ್ನು ಸತತವಾಗಿ ಮನುಷ್ಯನಾದವನು ಮಾಡ್ತಾ ಇರಬೇಕು. ಭಗವಂತನ ಜ್ಞಾನ ಅದು ಸಾಯೋವರೆಗೂ ಅಲ್ಲ, ಸತ್ತ ಮೇಲೂ ಅಲ್ಲ, ಮೋಕ್ಷದಲ್ಲಿಯೂ ಕೂಡ ಪ್ರತಿದಿನ ಪ್ರತಿಕ್ಷಣ ಹೊಸ ಹೊಸದಾಗಿ ತೋರುವಂತಹ ಅಮೋಘವಾಗಿರ್ತಕ್ಕಂತಹ ಅದು ವಸ್ತು. ಅದು ಲಕ್ಷ್ಮೀದೇವಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಗೆ ಬಗೆಯ ನೂತನವ ಕಾಣು ತಮಗೆ ಹರುಷದಿಂಪಗೊಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನುದಿನಮು ಅಂತ ಜಗನ್ನಾಥದಾಸರು ಹೇಳ್ದಂಗೆ ರುಚಿರಂ ನವಂ ನವಂ ಅಂತದೆ ಪದ್ಮಪುರಾಣ.
ಪ್ರತಿದಿನ ಪ್ರತಿಕ್ಷಣ ಭಗವಂತನ ಎಡಗಾಲಿನ ಕಿರುಬೆರಳಿನ ಉಗುರಿನ ತುದಿಯ ಗುಣವನ್ನು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಲಕ್ಷ್ಮೀದೇವಿ ತಾನು ಸತತವಾಗಿ ಎಣಿಸ್ತಾ ಇದ್ದಾಳೆ, ಎಣಿಸ್ತಲೇ ಇದ್ದಾಳೆ. ಅದು ಮುಗಿಲಿಲ್ಲ, ಮುಗಿಯುವುದಲ್ಲ. ಹಾಗಾಗಿ ಅವರವರ ಯೋಗ್ಯತಾನುಸಾರವಾಗಿ ಅವರವರು ಭಗವಂತನ ಗುಣವನ್ನು ತಿಳಿಯಲಿಕ್ಕೆ, ಭಗವಂತನ ಮಹಿಮೆಯನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಲಕ್ಷ್ಮೀದೇವಿ ಕೈಯಲ್ಲಿ ಆಗಲಿಲ್ಲ ಅನ್ನುವುದು ಎಷ್ಟು ಸತ್ಯವೋ, ಅವರವರ ಯೋಗ್ಯತೆಯ ಅನುಸಾರವಾಗಿ ಭಗವಂತನ ಗುಣಗಳನ್ನು ಅವರವರಿಗೆ ಭಗವಂತ ಅರ್ಹತಾನೆ ಎನ್ನುವುದು ಅಷ್ಟೇ ಸತ್ಯ. ಜ್ಞಾನದಿಂದಲೇ ಮೋಕ್ಷ ಅನ್ನುವುದು ಭಗವದ್ಗೀತೆಯಲ್ಲಿ ಭಗವಂತನ ಸ್ಪಷ್ಟವಾದ ಉಕ್ತಿ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ. ಹಾಗಾಗಿ ಜ್ಞಾನ ಪಡೆಯುವುದಕ್ಕೆ ಸುಮಾರು ಆಕರಗಳಿವೆ. ಅದರಲ್ಲಿ ಮೊದಲ ಸ್ಥಾನ ವೇದಗಳಿಗೆ, ತದನಂತರದಲ್ಲಿ ಇತಿಹಾಸಕ್ಕೆ, ಅದಾದ ಮೇಲೆ ಪುರಾಣಗಳು. ವೇದ ಅಂದರೆ ವೇದದ ಜೊತೆಗೆ ಉಪನಿಷತ್ತು ಸೇರಿಸಿಕೊಂಡು ಬಿಡಿ ಎಂದರು. ವೇದೋಪನಿಷತ್ತುಗಳಿಗೆ ಮೊದಲನೇ ಸ್ಥಾನವಾದರೆ ಅದಾದ ಮೇಲೆ ಇತಿಹಾಸ, ಅದಾದ ಮೇಲೆ ಪುರಾಣಗಳು. ಪುರಾಣಗಳಲ್ಲಿ 18 ಪುರಾಣಗಳನ್ನು ವೇದವ್ಯಾಸ ದೇವರು ನಮಗೆ ಕೊಟ್ಟಿದ್ದಾರೆ. 18 ಪುರಾಣಗಳು, 18 ಉಪಪುರಾಣಗಳು. ಅದರಲ್ಲಿ ಪುರಾಣ ರಾಜ ಅಂತ ಕರೆಯಲ್ಪಡುವುದು ಅದು ಭಾಗವತ ಗ್ರಂಥ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೋ ವೇದಾರ್ಥ ಪರಿಬೃಂಹಿತ ಪುರಾಣಾನಂ ಸಾರಭೂತಃ ಸಾಕ್ಷಾತ್ ಭಾಗವತೋದಿತಃ 12 ಸ್ಕಂದ ಸಂಯುಕ್ತ ಶತವಿಚ್ಛೇದ ಸಂಯುತ ಗ್ರಂಥೋ 18 ಶ್ರೀಮದ್ ಭಾಗವತಾವಿದಃ ಅಂತ ವಿಜಯಧ್ವಜ ತೀರ್ಥರು ಭಾಗವತ ಗ್ರಂಥದ ಸ್ವರೂಪವನ್ನು ಇಲ್ಲಿ ನಮಗೆ ತಿಳಿಸಿಕೊಡುತ್ತಾರೆ. ಭಾಗವತ ಗ್ರಂಥ ಅದು ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ರೂಪವಾಗಿ ಬಂದಿರುವುದು. ಅರ್ಥೋಯಂ ಬ್ರಹ್ಮಸೂತ್ರಾಣಂ, ಅದಕ್ಕೆ ಬ್ರಹ್ಮಸೂತ್ರದ 2ನೇ ಸೂತ್ರವಾದಂಥ ಓಂ ಜನ್ಮಾದ್ಯಸ್ಯ ಯತಃ ಓಂ, ಆ ಸೂತ್ರದಿಂದಲೇ ಭಾಗವತ ಪ್ರಾರಂಭವಾಗ್ತದೆ. ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರತಃ ಚಾರ್ಥೇಶ್ವ ವಿಘ್ನಸ್ವರಾಟ್ ಅಂತ. ಆಮೇಲೆ 2ನೇದು, ಇದರಲ್ಲಿ ಸಾವಿರಾರು ಅರ್ಥಗಳಿವೆ. ಮಹಾಭಾರತದ ಅರ್ಥಗಳ ನಿರ್ಣಯ ರೂಪವಾಗಿರ್ತಕ್ಕಂಥ ಗ್ರಂಥ ಅದು. ಮಹಾಭಾರತದಲ್ಲಿ ಯಾವುದು ಸುಪ್ತವಾಗಿ ಹೇಳಲ್ಪಟ್ಟಿದೆಯೋ ಭಾಗವತದಲ್ಲಿ ಅದು ವ್ಯಕ್ತವಾಗಿ ಹೇಳಲ್ಪಟ್ಟಿದೆ. ಭಾಗವತದಲ್ಲಿ ಸುಪ್ತವಾಗಿರುವುದು ಮಹಾಭಾರತದಲ್ಲಿ ವ್ಯಕ್ತವಾಗಿ ಅದು ವಿಶದವಾಗಿ ಹೇಳಲ್ಪಟ್ಟಿದೆ. 3ನೇದೇನು ಅಂತ ಕೇಳಿದರೆ ಎಲ್ಲ ಪುರಾಣಗಳ ಸಾರರೂಪ. ಆಚಾರ್ಯರು ಬರೀ ಭಾಗವತಕ್ಕೆ ಮಾತ್ರ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿದ್ದು, ಮಿಕ್ಕ ಯಾವ ಪುರಾಣಕ್ಕೂ ತಾತ್ಪರ್ಯ ನಿರ್ಣಯ ಅಂತ ರಚನೆ ಮಾಡಲಿಲ್ಲ. ಕಾರಣ ಭಾಗವತಕ್ಕೆ ರಚನೆ ಮಾಡಿದಂಥ ತಾತ್ಪರ್ಯ ನಿರ್ಣಯದ ಅನುಗುಣವಾಗಿ ಎಲ್ಲ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳ್ರಿ ಅಂತ ಆಚಾರ್ಯರು ಹೇಳಿದ್ದಾರೆ. ಹಾಗಾಗಿ ಇದನ್ನು ಪುರಾಣಾನಾಂ ಸಾರರೂಪ ಅಂತಾರೆ. ಸಾಕ್ಷಾತ್ ಭಾಗವತೋದಿತಃ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾದಂತಹ ವೇದವ್ಯಾಸ ದೇವರಿಂದಲೇ ಹೇಳಲ್ಪಟ್ಟದ್ದು ಶುಕಾಚಾರ್ಯರಿಗೆ, ಶುಕಾಚಾರ್ಯರಿಂದ ಪರೀಕ್ಷಿತ ರಾಜನಿಗೆ, ತದನಂತರದಲ್ಲಿ ಪ್ರಪಂಚಕ್ಕದು ತಲುಪಿತು ಅನ್ನುವುದನ್ನು ನಾವು ನೋಡುತ್ತೇವೆ. ಇದು 12 ಸ್ಕಂದ ಸಂಯುಕ್ತ, ಇದರಲ್ಲಿ 12 ಸ್ಕಂದಗಳಿವೆ. ಗಾಯತ್ರಿ ಭಾಷ್ಯರೂಪೋಸೌ, ಗಾಯತ್ರಿ ಮಂತ್ರದ ಭಾಷ್ಯದ ರೂಪದಲ್ಲಿದೆ ಅಂತಲೇ ಗಾಯತ್ರಿ ಮಂತ್ರದ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್, ಅದಕ್ಕೆ ಧೀಮಹಿ ಎನ್ನುವ ಒಂದು ಮಂತ್ರದ ಪದ ಭೂರ್ಭುವಸ್ವ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಧೀಹಿ ಬುದ್ಧಿಯನ್ನು, ಮಹಿ ಭಗವಂತ ನಮ್ಮ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ಪ್ರಚೋದನೆ ಮಾಡಲಿ. ಸರಿಯಾದ ಮಾರ್ಗದಲ್ಲಿ ಬುದ್ಧಿಯನ್ನು ಪ್ರಚೋದನೆ ಮಾಡಬೇಕಾದ್ರೆ ಸರಿಯಾದ ಮಾರ್ಗ ಯಾವುದು ಅಂತ ಗೊತ್ತಿರಬೇಕು. ಸರಿಯಾದ ಮಾರ್ಗ ಯಾವುದು ಅಂತ ಗೊತ್ತಿರಬೇಕಾದ್ರೆ ಅದನ್ನು ವಿಶದಪಡಿಸುವಂತಹ ತಿಳಿಸಿಕೊಡುವಂಥ ಗುರುಗಳಿರಬೇಕು. ಅಂಥ ಗುರುಗಳನ್ನು ನಮಗೆ ತೋರಿಸಿಕೊಡು ಅನ್ನುವ ಅರ್ಥದಲ್ಲಿ ಇಲ್ಲಿ ಹೇಳ್ತಾರೆ. ಹಾಗಾಗಿ ಗಾಯತ್ರಿ ಮಂತ್ರದ ಸಾರಭೂತವಾಗಿರ್ತಕ್ಕಂಥದ್ದು ಕೂಡ ಭಾಗವತವೇ. ಹಾಗಾಗಿ ಇದು 12 ಸ್ಕಂದಗಳಿಂದ ಕೂಡಿದೆ. 343 ಅಧ್ಯಾಯಗಳು, 18,000 ಶ್ಲೋಕಾತ್ಮಕವಾಗಿರ್ತಕ್ಕಂಥದ್ದು ಭಾಗವತ. ಅದು ಭಾಗವತದಲ್ಲಿ ಮೊದಲು ಭಾಗವತ ಏನನ್ನು ಹೇಳಲಿಕ್ಕೆ ಹೊರಟಿದೆ ಎನ್ನುವುದನ್ನು ಮಂಗಲಾಚರಣ ಶಬ್ದದಲ್ಲಿ ಹೇಳಿಬಿಡುತ್ತಾರೆ. ಯಾವ ಭಗವಂತ ಈ ಸತ್ಯವಾದ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನು ಪ್ರತ್ಯಕ್ಷ ಮತ್ತು ಆಗಮಕ್ಕೆ ಪ್ರಮಾಣಾನುಸಾರಿಯಾಗಿ ಅನುಮಾನದಿಂದ ನಾವು ತಿಳಿಯುವುದಕ್ಕೆ ಯೋಗ್ಯವಾಗುವಂತೆ ಸ್ವಾಮಿ ಇವೆಲ್ಲವನ್ನು ತಿಳಿಸಿಕೊಡ್ತಾನೋ ಇವೆಲ್ಲವನ್ನು ಮಾಡುತ್ತಾನೆ. ಯಾವ ಭಗವಂತ ಪ್ರಕೃತಿ ಮತ್ತು ಜೀವರ ವಿಷಯದಲ್ಲಿ ಸರ್ವ ರೀತಿಯಲ್ಲಿ ಸರ್ವಜ್ಞನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಜ್ಞಾನ ರೂಪ ಬಲ ಸ್ಥೈರ್ಯ ಧೈರ್ಯ ಔದಾರ್ಯಾದಿ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿದ್ದಾನೆ ಸ್ವಾಮಿ. ತನಗೆ ತಾನೇ ಸ್ವರಾಟ್, ತಾನೇ ರಾಜನಾಗಿದ್ದಾನೆ. ಎಲ್ಲರನ್ನ ನಿಯಮನ ಮಾಡುತ್ತಾನೆ. ತನ್ನನ್ನು ನಿಯಮನ ಮಾಡುವವರು ಯಾರೂ ಇಲ್ಲ. ಅವ ಸ್ವರಾಟ್, ಸರ್ವರಿಗೂ ಕೂಡ ಗುರುವಾಗಿದ್ದಾನೆ. ಆದಿಗುರು ಅಂತ ಕರೆಸಿಕೊಳ್ಳುವ ಬ್ರಹ್ಮದೇವರಿಗೂ ಕೂಡ
ಸೃಷ್ಟಿಯ ಪ್ರಾರಂಭದಲ್ಲಿ ಹಯಗ್ರೀವ ರೂಪದಲ್ಲಿ ಸಕಲ ಶಾಸ್ತ್ರವನ್ನು ಬರೆದಂತಹ ಪ್ರಭು ಅವ. ಅದರಿಂದ ಅವನನ್ನು ತೇನೇ ಬ್ರಹ್ಮ ಹೃದಯ ಆದಿಕವಿಯಾಗಿರ್ತಕ್ಕಂಥ ಬ್ರಹ್ಮದೇವರ ಗುರು ಅಂತ ಕರೀತಾರೆ, ಜಗದ್ಗುರು ಅಂತ ಭಗವಂತನಿಗೆ ಮೊದಲನೇ ಹೆಸರು. ಮುಹ್ಯಂತಿಯಂ ಸೂರಯ, ಯಾರ ಅನುಗ್ರಹವಿಲ್ಲದೆ ಹೋದರೆ ಎಲ್ಲರೂ ಕೂಡ ಮೋಹಿತರಾಗಿ ಬಿಡ್ತಾರೋ. ರುಜುದೇವತೆಗಳು ಮೋಹಿತರಾದವರಂತೆ ತೋರಿಸ್ತಾರೆ, ಮಿಕ್ಕವರು ನಿಜವಾಗಿ ಮೋಹಿತರಾಗಿ ಬಿಡ್ತಾರೆ. ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಭಗವಂತನ ವಿಚಾರದಲ್ಲಿ ಮೋಹಿತರಾದವರೇ. ಒಂದಾನೊಂದು ವಿಚಾರದಲ್ಲಿ ಬ್ರಹ್ಮದೇವರು ನನಗೇನು ಗೊತ್ತಿಲ್ಲ ಅಂತ ಅಜ್ಞಾನವನ್ನು ಪ್ರದರ್ಶನ ಮಾಡಿಬಿಟ್ರು. ನಾನು ಎಲ್ಲಿಂದ ಬಂದಿದ್ದೇನೆ, ಏಕೆ ಬಂದಿದ್ದೇನೆ, ನಾನು ಯಾರು, ಯಾತಕ್ಕೋಸ್ಕರವಾಗಿ ಕಮಲದ ಮಧ್ಯದಲ್ಲಿ ನನ್ನ ಜನ್ಮವಾಯಿತು, ಇದು ಯಾವುದೂ ನನಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲೇ ಅವರು ತಮ್ಮ ಅಜ್ಞಾನವನ್ನು ಪ್ರದರ್ಶನ ಮಾಡಿ ಅಜ್ಞಾನದ ಉತ್ಪತ್ತಿಗೆ ಕಾರಣವಾದರು. ಹಾಗೆ ಏನು ನನಗೆ ಭಗವಂತನ ವಿಚಾರದಲ್ಲಿ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ನಡೆದುಕೊಂಡವರು ರುಜುದೇವತೆಗಳು. ಕೆಲವು ಸಮಯ ರುಜುದೇವತೆಗಳ ತದನಂತರದಲ್ಲಿ ಬರುವಂಥ ಗರುಡಶೇಷ ರುದ್ರಾದಿಗಳು ಅವರು ಭಗವಂತನ ವಿಚಾರದಲ್ಲಿ ಮೋಹಕ್ಕೊಳಗಾದದ್ದುಂಟು. ಭಗವಂತನ ಆಜ್ಞಾ ಪ್ರಕಾರವಾಗಿ ಭಗವಂತನ ಅನುಗ್ರಹವಿದ್ದವರಿಗೆ ಮಾತ್ರ ಭಗವಂತ ಪೂರ್ಣವಾಗಿ ತೆರೆದುಕೊಳ್ತಾನೆ. ಭಗವಂತನ ಅನುಗ್ರಹ ಇಲ್ಲ ಅಂದರೆ ಭಗವಂತ ಪೂರ್ಣವಾಗಿ ತನ್ನನ್ನು ತಾನು ತೆರೆದುಕೊಳ್ಳುವುದಿಲ್ಲ ಅವರ ಯೋಗ್ಯತಾನುಸಾರವಾಗಿ. ಅದಕ್ಕೆ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ. ಯಾವ ಭಗವಂತ ಬೆಂಕಿಯಿಂದ, ನೀರಿನಿಂದ, ಮಣ್ಣಿನಿಂದ, ಈ ಮೂರು ತ್ರಿಪುಟಿ ಸೃಷ್ಟಿ ಅಂತ ಕರೀತೇವೆ. ಕಣ್ಣಿಗೆ ಕಾಣುವುದು ಮೂರು, ಬೆಂಕಿ, ನೀರು, ಮಣ್ಣು. ಕಣ್ಣಿಗೆ ಕಾಣದೇ ಇರುವುದು ಎರಡು, ಗಾಳಿ ಮತ್ತು ಆಕಾಶ. ಈ 5 ಭೂತಗಳನ್ನು ಉಪಯೋಗಿಸಿಕೊಂಡು ಕಣ್ಣಿಗೆ ಕಾಣುವ ಮೂರು, ಕಣ್ಣಿಗೆ ಕಾಣದ ಎರಡು, ಜೀವದ ಸೃಷ್ಟಿ, ಜಡದ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಪ್ರಭು. ತನಗೆ ಯಾವ ಪ್ರಯೋಜನವೂ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ ಅಂದರೆ ತನಗೆ ಪ್ರಯೋಜನ ಇಲ್ಲ ಅಂತ. ಇವೆಲ್ಲವನ್ನು ಸ್ವಾಮಿ ಮಾಡುವುದು ಜೀವಿಗಳ ಪ್ರಯೋಜನಕ್ಕೋಸ್ಕರವಾಗಿ. ಉಪಯೋಗಂ ಅನುದ್ದಿಶ್ಯ ಮಂದೋಪಿನ ಪ್ರವರ್ತತೆ ಅಂತ ಒಂದು ಮಾತಿದೆ. ಉಪಯೋಗವಿಲ್ಲ ಅಂದರೆ ಹುಚ್ಚನೂ ಕೆಲಸ ಮಾಡುವುದಿಲ್ಲ ಅಂತ. ಭಗವಂತ ಹುಚ್ಚನಿಗಿನ್ನ ಹತ್ತತ್ತಾಗೋಯ್ತಲ್ಲ ಆಚಾರ್ಯ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ಉಪಯೋಗ ಇಲ್ಲ ಅಂದದ್ದು ತನಗೆ ಉಪಯೋಗ ಇಲ್ಲ ಅಂತ. ಯಾರಿಗೂ ಉಪಯೋಗ ಅದು ಭಗವಂತನ ಭಕ್ತರಿಗೆ ಉಪಯೋಗ, ಎಲ್ಲ ಜೀವಿಗಳಿಗೆ ಉಪಯೋಗ. ಅವರವರ ಯೋಗ್ಯತಾನುಸಾರವಾಗಿ ಸಾತ್ವಿಕರು ಸಾತ್ವಿಕ ಗತಿಯನ್ನು, ರಾಜಸರು ರಾಜಸ ಗತಿಯನ್ನು, ತಾಮಸರು ತಾಮಸ ಗತಿಯನ್ನು ಪಡೀತಾರೆ. ಹಾಗಾಗಿ ಆ ಜೀವಿಗಳು ಅವರವರ ಯೋಗ್ಯತಾನುಸಾರವಾಗಿ ಅವರವರ ಗತಿಯನ್ನು ಪಡೆಯಲಿಕ್ಕೆ ಯೋಗ್ಯವಾಗಿ ಸ್ವಾಮಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನು ಸ್ವಾಮಿ ಮಾಡುತ್ತಾನೆ. ಅವನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ, ಭಕ್ತರಿಗೆ ಪ್ರಯೋಜನ ಇದೆ ಅಂತ ಇಲ್ಲಿ ಹೇಳ್ತಾರೆ. ಧಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ತನ್ನ ಸ್ವರೂಪದ ಮಹಿಮೆಯಿಂದ ಯಾವಾಗಲೂ ಕೂಡ ಕುಹಕವಲ್ಲದ, ಇಂದ್ರಿಯ ಜಾಲದಂತೆ ಕುಹಕವಲ್ಲದೆ ಇರುವ ಸತ್ಯವಾದ ಸೃಷ್ಟಿಯನ್ನು ಮಾಡುವ ಸ್ವಾಮಿ. ದುಃಖರಹಿತನಾದವ, ನಿತ್ಯನಾದವ, ನಿರತಿಶಯನಾದವ, ಆನಂದಾನುಭವ ಸ್ವರೂಪಿಯಾದ, ಸಚಿದಾನಂದ ಸ್ವರೂಪಿಯಾದಂತಹ, ಸಕಲ ಗುಣಗಣ ಪರಿಪೂರ್ಣನಾದ, ಸಕಲ ಸ್ವರೂಪಿಯಾದ, ಸಕಲ ಗುಣಗಳ ನಿಧಿಯಾದಂತಹ ಭಗವಂತ ಯಾರಿದ್ದಾನೆ, ಸತ್ಯಂ ಪರಂ ಧೀಮಹಿ, ಅವನನ್ನು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಉಪಾಸನೆ ಮಾಡೋಣ ಅಂತ ತುಂಬ ಇದೆ. ಇದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಅದರ ಅರ್ಥಾನುಸಂಧಾನವನ್ನು ಇವತ್ತು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಭಾಗವತ ಗ್ರಂಥಕ್ಕೆ ಅಧಿಕಾರಿ ಯಾರು, ಅದರ ವಿಷಯ ಏನು, ಅದರ ಸಂಬಂಧ ಏನು ಅನ್ನುವುದು ಪ್ರಯೋಜನಾದಿಗಳನ್ನು ಇಲ್ಲಿ ತಿಳಿಸಿಕೊಡುತ್ತದೆ ಭಾಗವತ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ವತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹೃದಯವರುದ್ಯತೆ ಅತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಭಾಗವತ ಕೇಳುವುದಕ್ಕೆ ನಮಗೆ ಅಧಿಕಾರ ಯಾವುದು ಅಂತ ಕೇಳಿದರೆ ನಿರ್ಮತ್ಸರಾಣಾಂ ಸತಂ, ನಿರ್ಮತ್ಸರರಾದ ಸಜ್ಜನರು ಅಂತ. ಅದಕ್ಕೆ ಇಲ್ಲಿ ವಿಜಯಧ್ವಜ ತೀರ್ಥರು ಒಂದು ಪ್ರಶ್ನೆ ಹಾಕ್ಕೊಳ್ತಾರೆ, ಸಜ್ಜನರು ಅಂದರೆ ಅವರಲ್ಲಿ ಮತ್ಸರ ಇರಬಾರದು ಅಂತಲೇ ಅರ್ಥ. ಶ್ರೀನಿವಾಸ ಜಯ ವೆಂಕಟೇಶ ವೃಷಶೈಲನಾಥ ಶ್ರೀ ಪದ್ಮನಾಭ ವೈಕುಂಠನಾಥ ಜಯ ವಿಷ್ಣುತೇಜ ರಾಜಾಧಿರಾಜ ತವ ಜಯ ಜಯ ಜಯ.